ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ಕೇಸ್ ಅಪ್ಡೇಟ್ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಎಲ್ಲ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಏನೇನಾಯಿತು, ಏನೇನಿಲ್ಲ, ಇದರ ಔಟ್ಕಮ್ ಏನು ಬರ್ಬೋದು ಅನ್ನೋದನ್ನು ಕೂಡ ನೀವು ಊಹಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಹೇಳಬೇಕಂತಂದರೆ ನಿನ್ನೆ ಥರ ದಿಸ್ ವಾಸ್ ಆಲ್ಸೋ ಡಿಸಪಾಯಿಂಟಿಂಗ್ ಡೇ. ಇವತ್ತು ಕೂಡ ನಿರಾಸೆ ಆಯಿತು. ಕೋರ್ಟು ಯಾವುದೇ ಡಿಸಿಷನ್ಗೆ ಬರಲಿಲ್ಲ. ಅದರ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಟೆಂಟೇಟಿವ್ಲಿ ಅವರು ಹೇಳಿದ್ದಾರೆ ಡಿಸೆಂಬರ್ 1ಕ್ಕೆ ಹಿಯರಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇವತ್ತಿನ ಡಿಸ್ಕಷನ್ ಪ್ರಕಾರ ಯಾರ್ಯಾರು ಏನೇನು ಪಾಯಿಂಟ್ಸನ್ನು ಪ್ರೆಸೆಂಟ್ ಮಾಡಿದರು, ಅದನ್ನು ಜಡ್ಜ್ ಅವರು ಯಾವುದೇ ಥರ ತೊಗೊಂಡ್ರು ಅನ್ನೋದ್ರ ಬಗ್ಗೆ ನೋಡಿದಾಗ ಮುಖ್ಯವಾಗಿ ಇವತ್ತಿನ ಟೈಮು ಹೆಚ್ಚು ಕಡಿಮೆ 1-1.5 ಗಂಟೆವರೆಗೂ ಡಿಸ್ಕಷನ್ ಆಯಿತು. ಅದರಲ್ಲಿ 1/3 ಟೈಮ್ ವಾಸ್ ಗಿವನ್ ಟು ಪೆಟಿಷನರ್, 2/3 ಟೈಮ್ ವಾಸ್ ಗಿವನ್ ಟು ದ KA ಲಾಯರ್. ಇವತ್ತು ಜಾಸ್ತಿ ಟೈಮು KA ಲಾಯರ್ಗೆ ಕೊಟ್ಟಿದ್ದರು. ಫಸ್ಟು ಪೆಟಿಷನರ್ ತಮ್ಮ ಆರ್ಗ್ಯುಮೆಂಟನ್ನು ಪ್ರೆಸೆಂಟ್ ಮಾಡಿದರು. ಅದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳು ನಿಮ್ಮ ಮುಂದೆ ಇಡಬೇಕಂತ ವಿಚಾರ ಮಾಡಿದಾಗ ಅದರಲ್ಲಿ ಏನಿದೆ ಅಂದರೆ 443 ಸೀಟ್ಸ್ ಶುಡ್ ಹ್ಯಾವ್ ಬಿನ್ ಮೇಡ್ ಅವೈಲೇಬಲ್ ಫ್ರಮ್ ದ ಡೇ 1 ಆಫ್ ದ 3rd ರೌಂಡ್ ಕೌನ್ಸಿಲಿಂಗ್. ಅದು 2-3 ಇನ್ಸ್ಟಾಲ್ಮೆಂಟಲ್ಲಿ ಬಂತು ಸೀಟು. ಬಟ್ ಎಲ್ಲ ಸೀಟನ್ನು ವಿಚಾರ ಮಾಡಿ ಒಂದೇ ಸರ್ತಿ ಫಸ್ಟ್ ಡೇಗೇನೆ ಪ್ರೆಸೆಂಟ್ ಮಾಡಿದರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ಗಳನ್ನು ಎಂಟ್ರಿ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಸೊ ಮೆರಿಟ್ ಶುಡ್ ಹ್ಯಾವ್ ಬಿನ್ ನಾಟ್ ಕಾಂಪ್ರಮೈಸ್ಡ್ ಅನ್ನೋ ಥರ ಅವ್ರ ವಾದ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ 3rd ರೌಂಡಲ್ಲಿ ಸಿನ್ಸ್ ಇಟ್ ವಾಸ್ ನಾಟ್ ಎ ಮಾಪ್ ರೌಂಡ್, 3rd ರೌಂಡ್ ಇರೋದ್ರಿಂದ ಇದರಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. That made a big difference where the fresh registered students got some better seats compared to the old existing students ಅನ್ನೋದು ಅವ್ರ ವಾದ. The procedure is generally the KA will allow the fresh registration for the stray vacancy or consequential vacancies or even for the mop-up rounds. But as this was a 3rd round itself, fresh registration should have been ನಾಟ್ ಅಲೌಡ್. ಇದು ಜಡ್ಜ್ ಅವ್ರಿಗೂ ಕೂಡ ಸ್ವಲ್ಪ ಮನವರಿಕೆ ಆಯ್ತು ಅಂತ ಕಾಣಿಸುತ್ತೆ. ದಿಸ್ ವಾಸ್ ಅ ಸ್ಟ್ರಾಂಗ್ ಪಾಯಿಂಟ್ ಫ್ರಮ್ ದ ಪೆಟಿಷನರ್ ಸೈಡ್. ಅವ್ರ ಜೊತೆಗೆ ಏನು ಚಾಲೆಂಜ್ ಮಾಡಿದ್ರು ಅಂತಂದರೆ ದೇ ಚಾಲೆಂಜ್ ದ ಪೆಟಿಷನರ್ ಚಾಲೆಂಜ್ ಆನ್ ವಾಟ್ ಮೆರಿಟ್ಸ್ ನ್ಯೂ ಎಂಟ್ರೆಂಟ್ಸ್ ವೇರ್ ಅಲೌಡ್. ಯಾವ ಆಧಾರದ ಮೇಲೆ ನ್ಯೂ ರಿಜಿಸ್ಟ್ರೇಷನ್ ಅಥವಾ ನ್ಯೂ ಕ್ಯಾಂಡಿಡೇಟ್ಸನ್ನು ಅಲೌ ಮಾಡಿದರು. ಅದರ ಜೊತೆಗೆ ವೈ ಓನ್ಲಿ 9 ಕಾಲೇಜಸ್ ವೇರ್ ಅಲೌಡ್ ಫಾರ್ ದ ಆಪ್ಷನ್ ಎಂಟ್ರಿ ಫಾರ್ ದ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ವಿಚ್ ವೇರ್ allotted a seat in the previous rounds. Since it is an extension of the 2nd round ಅಥವಾ ರೆಗ್ಯುಲರ್ 3rd ರೌಂಡ್ ಅನ್ನುವಾಗ all the old students only, not all the students ಅಂದರೆ ಹೊಸ ಎಂಟ್ರಿ ಹಳೆ ಎಂಟ್ರಿ ಅಲ್ಲ ನಾನು ಹೇಳೋದು. ಹೊಸ ರಿಜಿಸ್ಟ್ರೇಷನ್ನು ಬಿಟ್ಟು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸು ಯಾರು ಅಪ್ಗ್ರೇಡ್ ಮಾಡಬೇಕಂತ ವಿಚಾರ ಇಟ್ಕೊಂಡಿರ್ತಾರೆ ಅಥವಾ ಯಾರು ಹೊಸ ಸೀಟನ್ನ ಬಯಸಿ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸಿಗೆ ಇರೋ ಕಾಲೇಜುಗಳಲ್ಲಿ ಎಲ್ಲ ಕಾಲೇಜುಗಳನ್ನು ಎಲ್ಲ ಸೀಟನ್ನು ಆಫರ್ ಮಾಡಬೇಕಾಗಿತ್ತು. ಬಟ್ ದೇ ಆರ್ ಅಲೌಡ್ ಓನ್ಲಿ 9 ಕಾಲೇಜಸ್ ಆಫ್ 443 ಸೀಟ್ಸ್. As per the rules of the MCC, the 3rd round is allowing the existing students to upgrade their seat or even to get a new seats who have been not allotted any seats in the previous rounds. ಅದಾದಮೇಲೆ rest of the seats should have been allowed to mop-up round or stray vacancy round with a new registrations. ಅವ್ರದ್ದೊಂದು ವಾದ. The rules and the guidelines followed for the 1st and 2nd rounds must have been followed or applied for the 3rd round also, as it is the 3rd round, not a mop-up round, and they insisted on single stage counseling rather than 2-stage counseling, and they also convinced the honorable judges on this point. ಅದನ್ನು ನೋಡಿದರೆ ಜಡ್ಜಸ್ ಕೂಡ ಕನ್ವಿನ್ಸ್ ಆದರು. ದೇ ವೇರ್ ಆನ್ ದ ಪೆಟಿಷನರ್ ಸೈಡ್ ಇನ್ ದಿಸ್ ಪಾಯಿಂಟ್. ಇದೆಲ್ಲ ಡಿಸ್ಕಷನ್ ಆದಮೇಲೆ
ಕೆ ಅವರ ಲಾಯರ್ಗೆ ಅವಕಾಶ ಕೊಡಲಾಯಿತು. ಅವರು ಏನೇನು ಪಾಯಿಂಟ್ಸನ್ನು ಜಡ್ಜ್ ಮುಂದೆ ಇಟ್ಟರು ಅಂದರೆ, ಇಷ್ಟೊಂದು ಹೊಸ ಸೀಟ್ಸ್ಗಳು ಆ್ಯಡ್ ಆಗುತ್ತೆ ಈ ವರ್ಷ ಅಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ದೇರ್ ವಾಸ್ ನೋ ಐಡಿಯಾ ದ್ಯಾಟ್ these many seats will be added in the third round. Initially that's why it was a mop-up round. Later it was converted to third round. But ಅದರಲ್ಲಿ ಏನಾಗಿದೆ ಅಂದರೆ, ರೂಲ್ಸ್ ಫಾಲೋಡ್, ಇಟ್ ವಾಸ್ ಅಬ್ಸರ್ವ್ಡ್ ದ್ಯಾಟ್ ದ ರೂಲ್ಸ್ ಫಾಲೋಡ್ ವೇರ್ applicable to mop-up round, but whereas this was a third round. ಇಲ್ಲಿ ಆರ್ಬಿಟ್ರರಿ ಸಿಚುವೇಶನ್ ಕ್ರಿಯೇಟ್ ಆಗಿದ್ದು. ಏನಾಯ್ತು ಅಂದರೆ, ಯಥಾ ಪ್ರಕಾರ ಪ್ರತಿ ವರ್ಷ ಏನು ಫಾಲೋ ಮಾಡ್ತಾ ಇದ್ರು ಗೈಡ್ಲೈನ್ಸನ್ನು, ಕೆ ಅವರು ಅದೇ ಗೈಡ್ಲೈನ್ಸನ್ನು ಅಪ್ ರೌಂಡ್ ಅಂತ ತಿಳ್ಕೊಂಡು ಫಾಲೋ ಮಾಡಿದರು. ಬಟ್ ನ್ಯೂ ಗೈಡ್ಲೈನ್ಸು ಇನ್ ದ ಮಿಡ್ ಆಫ್ ದ ಕೌನ್ಸಿಲಿಂಗ್ ಬಂದಿದ್ದರಿಂದ ಅಪ್ ರೌಂಡು ರೂಲ್ಸು ಇದಕ್ಕೆ ಅಪ್ಲಿಕೇಬಲ್ ಮಾಡಿ ಥರ್ಡ್ ರೌಂಡನ್ನು ಕಂಡಕ್ಟ್ ಮಾಡಲಾಯಿತು. ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲೋಕೇಟ್ ಆದವ್ರಿಗೆ, ಎಕ್ಸೆಪ್ಟೆಡ್ ಸೀಟ್ ಎಕ್ಸೆಪ್ಟ್ ಮಾಡ್ಕೊಂಡವ್ರಿಗೆ ಎಕ್ಸಿಟ್ ಕೊಟ್ಟು ಫ್ರೆಶ್ ಆಗಿ ನ್ಯೂ ಎಂಟ್ರೆನ್ಸನ್ನು ಅಲೋ ಮಾಡಿ ರೂಲ್ಸನ್ನು ಫಾಲೋ ಮಾಡಿದ್ದೀವಿ, ಅದರ ಪ್ರಕಾರ ಥರ್ಡ್ ರೌಂಡನ್ನು ಕಂಡಕ್ಟ್ ಮಾಡಿದ್ದೀವಿ ಅನ್ನೋ ಥರ ಅವ್ರದ್ದು ವಾದ. ಇನ್ನೊಂದು ಪಾಯಿಂಟ್ ಅಂದರೆ, ಓಲ್ಡ್ ಸ್ಟೂಡೆಂಟ್ಸ್ ವಿತ್ ಅಲಾಟೆಡ್ ಸೀಟ್ಸ್ ವೇರ್ ಮೇಡ್ ಟು ಎಕ್ಸಿಟ್ ಟು ಅವಾಯ್ಡಿಂಗ್ ಕ್ಯಾಸ್ಕೇಡಿಂಗ್ ಇಶ್ಯೂ. ಇದನ್ನು ಮಾಡಲಿಲ್ಲ ಅಂದರೆ ಕ್ಯಾಸ್ಕೇಡಿಂಗ್ ಇಶ್ಯೂ ಆಗುತ್ತಂತ ಅವರು ವಾದ ಮಾಡಿದರು. ಬಟ್ ಲೇಟರ್ ಪೆಟಿಷನರ್ ಲಾಯರು ಇದನ್ನು ಕ್ಲಾರಿಫೈ ಮಾಡಿದರು ಜಡ್ಜಿಗೆ. ಸಿಂಗಲ್ ಒಂದೇ ರೌಂಡಲ್ಲಿ ಕೌನ್ಸಿಲಿಂಗ್ ಮಾಡಿದರೆ ದೇರ್ ವುಡ್ ಹ್ಯಾವ್ ಬಿನ್ ನಾಟ್ ಎ ಕ್ಯಾಸ್ಕೇಡಿಂಗ್ ಇಶ್ಯೂ, ದ ಮೆರಿಟ್ ವಾಸ್ ಡಿಸರ್ವಿಂಗ್ ಇಟ್ಸ್ ರೈಟ್ಸ್ ಅನ್ನೋ ಥರ ಅವ್ರು ಹೇಳಿದರು. ಸೊ ಅದಾದ ಮೇಲೆ ನೀವು ಏನಾದರೂ ಅಪ್ ರೌಂಡು ವೇಕೆನ್ಸಿ ರೌಂಡ್ ಮಾಡಿದರೆ ದ್ಯಾಟ್ ವುಡ್ ಹ್ಯಾವ್ ಬಿನ್ ಎ ಡಿಫ್ರೆಂಟ್ ಸಿನಾರಿಯೋ ಅನ್ನೋ ಥರ ಅವರು ವಾದ ಮಾಡಿಸಿದರು. ಕ್ಯಾಸ್ಕೇಡಿಂಗ್ ಇಶ್ಯೂ ಬಗ್ಗೆ ಜಡ್ಜ್ಗೂ ಕೂಡ ಕ್ಲಾರಿಫೈ ಆಯಿತು. ಅದರ ಜೊತೆಗೆ ಅವರು ಕೆ ಎಲ್ ಅವರು ಏನು ಹೇಳಿದ್ರು ಅಂದರೆ, ಪೆಟಿಷನರ್ಸು ಪ್ರೊವಿಷನಲ್ ಲಿಸ್ಟ್ ಬರೋಕ್ಕಿಂತ ಮುಂಚೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿನ ಚಾಲೆಂಜ್ ಮಾಡಬೇಕಾಗಿತ್ತು. ಅದರ ಜೊತೆಗೆ ಥರ್ಡ್ ರೌಂಡು ಏನು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅನ್ಯಾಯ ಆಗಿದೆ ಅನ್ನೋ ಥರ ಅವರ ವಾದ ಇದೆ, ಅದನ್ನು ಇನಿಷಿಯಲಿ ಅವರು ಅದನ್ನು ಪಾಯಿಂಟ್ಔಟ್ ಮಾಡಬೇಕಾಗಿತ್ತು ಅನ್ನೋದಕ್ಕೆ ಪೆಟಿಷನರ್ ಕಡೆಯಿಂದ ಇದು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ಅದಾದ ಮೇಲೆ ಡ್ಯೂರಿಂಗ್ ದ ಕೌನ್ಸಿಲಿಂಗ್ ನ್ಯೂ ಬ್ರೋಚರ್ ಆರ್ ನ್ಯೂ ನೋಟಿಫಿಕೇಶನ್ ವೇರ್ put on the website, but lesser meritorious students were allowed a good seat compared to the existing better meritorious students ಅನ್ನೋ ಥರ ಅವ್ರ ವಾದ. 1.5 ಲಕ್ಷ ಸೀಟ್ ಒಬ್ರಿಗೆ ಸಿಕ್ಕಿದೆ, ಅದರ ಜೊತೆಗೆ ಒಳ್ಳೆ ರ್ಯಾಂಕ್ ಇರೋರಿಗೆ 12 ಲಕ್ಷ ಸೀಟ್ ಸಿಕ್ಕಿದೆ. ಸೊ ಹೀಗಾಗಿ ಕಾಲೇಜ್ ಅಡ್ಮಿಷನ್ ಆದಮೇಲೆ ಈ ನೋಟಿಫಿಕೇಷನ್ ಬಂದದ್ರಿಂದ ಕಾಲೇಜಿಂದ ಎಕ್ಸಿಟ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಅನ್ನೋದು ಪೆಟಿಷನರ್ ಕಡೆಯಿಂದ ವಾದ. ಇದನ್ನೆಲ್ಲ ತಿಳ್ಕೊಂಡಾದ ಮೇಲೆ ಕೆ ಅವರು ಏನೇನು ಸಬ್ಮಿಷನ್ ಮಾಡಿದ್ರು ಇಲ್ಲಿವರೆಗೂ, ಬ್ರೋಚರು, ನೋಟಿಫಿಕೇಷನು, ಗೈಡ್ಲೈನ್ಸ್ ಬಗ್ಗೆ ಏನೇನು ಅಥವಾ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಏನೇನು ಪೇಪರ್ ಸಬ್ಮಿಟ್ ಮಾಡಿದ್ರು, ಆನರೇಬಲ್ ಜಡ್ಜ್ ಫೆಲ್ಟ್ ದ್ಯಾಟ್ ವಾಸ್ ನಾಟ್ ಇನ್ ದ ಆರ್ಡರ್, ಅದನ್ನು ಸರಿಯಾಗಿ ಸಬ್ಮಿಷನ್ ಮಾಡಿಲ್ಲ ಅನ್ನೋದು ಅವರು ಹೇಳಿ, ಸೊ ನಾಡಿದ್ದು ಡೇ ಆಫ್ಟರ್ 27th ನವಂಬರ್ಗೆ ಅದನ್ನು ಕ್ಲೀನಾಗಿ ಕ್ರೋನಾಲಜಿಕಲ್ ಕರೆಕ್ಟ್ ಆರ್ಡರಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಕೆ ಎಲ್ ಅವರು ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಮುಂಚೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಹೋದಾಗ ಕೆ ಎಲ್ ಅವರು ಇನಿಷಿಯಲಿ ಹಿ ವಾಸ್ ಗೆಟಿಂಗ್ ಸಮ್ ಟ್ರಬಲ್ ಇನ್ ಪ್ರೆಸೆಂಟಿಂಗ್ ಹಿಸ್ ಕೇಸ್. ಅವ್ರ ಹತ್ರ ಡೇಟಾಬೇಸು ಸರಿಯಾಗಿ ಇರಲಿಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆಮೇಲೆ ಆರ್ಗ್ಯುಮೆಂಟ್ ನಡೀತಾ ಹಿ ಮೇಡ್ ಇಸ್ ಗ್ರೌಂಡ್, ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಸರಿಯಾದ ವಾದವನ್ನು ಮಂಡಿಸಿದರು ಅಂತ ಅನಿಸುತ್ತೆ. ಹೀಗಾಗಿ ಇಟ್ ವಾಸ್ ಮಿಡ್ ವೇ ಫೆಲ್ಟ್ ದ್ಯಾಟ್ ಟುಡೇ ಓನ್ಲಿ ದ ಫೈನಲ್ ಆರ್ಡರ್ ವಿಲ್ ಕಮ್, ಬಟ್ ಡ್ಯೂರಿಂಗ್ ದ ಫೈನಲ್ ಸ್ಟೇಜಸ್ ಜಡ್ಜ್ ಫೆಲ್ಟ್ ದ್ಯಾಟ್ ಸಮ್ ಟೈಮ್ ಮಸ್ಟ್ ಬಿ ಗಿವನ್ ಟು ದ ಕೆ ಅಗೇನ್. ಸೊ ಅದಕ್ಕೆ ಮೋಸ್ಟ್ಲಿ ಟೆಂಟೇಟಿವ್ಲಿ December 1ಗೆ ಹಿಯರಿಂಗನ್ನು ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಸೊ ದ ಹಿಯರಿಂಗ್ ಇಸ್ ಅಡ್ಜರ್ನ್ಡ್ ಟೆಂಟೇಟಿವ್ಲಿ ಆನ್ December 1, 2025. ಅದರ ಜೊತೆಗೆ ಇನ್ನೊಬ್ಬರು ಕೂಡ ಹೇಳಿದರು, ಏನಾದರೂ ಒಂದು ಇಂಟ್ರಿಮ್ ಆರ್ಡರ್ ಕೊಟ್ಟು ಅಥವಾ ಇಂಟ್ರಿಮ್ ಆರ್ಡರ್ ಅನ್ನೋಕ್ಕಿಂತನೂ ಏನಾದರೂ ಒಂದು ಡೈರೆಕ್ಷನ್ನು ಪಾಸ್ ಮಾಡಿ ಅಡ್ಮಿಷನ್ಗೆ ಲೇಟ್ ಆದರೂ ಕೂಡ NMCಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು
ಲೇಟಾಗಿ ಅಡ್ಮಿಷನ್ ಆದವ್ರಿಗೆ ಯಾವುದೇ ಥರ ತೊಂದರೆ ಆಗಲ್ದಂಗೆ ನೋಡ್ಕೊಳ್ಳಿ, ಬಿಕಾಸ್ ದೇ ಆರ್ ಲೂಸಿಂಗ್ ಟೈಮ್ ಅಂತ ನಾವು ಹೇಳಿದರು. ಇಟ್ ವಾಸ್ ಇನ್ಶೂರ್ಡ್ ದ್ಯಾಟ್ ವಿಲ್ ಬಿ ಟೇಕನ್ ಕೇರ್, ಅದನ್ನೆಲ್ಲ ನೋಡ್ಕೋತೀವಿ ಅನ್ನೋ ಥರ ಜಡ್ಜಸ್ ಹೇಳಿದ್ದಾರೆ. ಬಟ್ ಇದರಲ್ಲಿ ಇವತ್ತಿನ ವಾದ ವಿವಾದ ನೋಡಿದರೆ ಕೇಸಲ್ಲಿ ಕಾಂಪ್ಲಿಕೇಶನ್ಸ್ ಇದೆಯೋ ಇಲ್ವೋ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅದು ಇವರು ಗೈಡ್ಲೈನ್ಸ್ ಫಾಲೋ ಮಾಡಿದ್ದೀವಿ ಅಂತ ಹೇಳೋದು, ಪಿಟಿಷನವರು ಫಾಲೋ ಮಾಡಿಲ್ಲ ಅನ್ನೋದು, ಇದನ್ನು ಸರಳೀಕರಣಗೊಳಿಸೋದಕ್ಕೆ ಮೋಸ್ಟ್ಲಿ ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಜಸ್ಟ್ ಟು ಮೇಕ್ ಇಟ್ ವೆರಿ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್, ದ ಕೇಸ್ ಈಸ್ ಗೆಟಿಂಗ್ ಡಿಲೇಡ್ ಎವ್ರಿ ನೌ ಆ್ಯಂಡ್ ದೆನ್. ಅದರ ಜೊತೆಗೆ ಭಾವನಾ ತಿವಾರಿ ಕೇಸ್ ಬಗ್ಗೆನೂ ಡಿಸ್ಕಷನ್ ಆಯಿತು. ಅದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸು ವಾದ ವಿವಾದನೂ ನಡೀತು. ಅದನ್ನೆಲ್ಲ ಡೀಟೇಲ್ಸನ್ನು ಆನರೇಬಲ್ ಜಡ್ಜಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ನನಗೆ ಅನ್ನಿಸ್ತಾ ಇತ್ತು ಇವತ್ತೇ ಜಜ್ಮೆಂಟ್ ಬರುತ್ತೇನೋ ಅಂಥೇಳಿ. ಬಟ್ ಕೊನೆಯಲ್ಲಿ ಅವ್ರಿಗೆ ಸ್ವಲ್ಪ ಲಾಯರು ಸ್ವಲ್ಪ ಡೇಟಾಬೇಸನ್ನು ಸರಿಯಾಗಿ ಇಟ್ಟಿಲ್ಲ ಅನ್ನೋದು ಪಾಯಿಂಟ್ಔಟ್ ಮಾಡಿದಾಗ, ಅದಕ್ಕೆ ಅದನ್ನು ಕರೆಕ್ಟಾಗಿ ಡೇಟಾಬೇಸನ್ನು ಕೊಡಿ ಅಂತ ಹೇಳಿದ್ದಾರೆ. ಯಾವ ಸ್ಟೇಜಸಲ್ಲಿ ಎಷ್ಟು ಸೀಟ್ ಆಯಿತು, ಯಾವ ಸೀಟ್ಸನ್ನು ಯಾರ್ಯಾರಿಗೆ ಆಫರ್ ಮಾಡಿದರು, ಯಾವಾಗ ನ್ಯೂ ರಿಜಿಸ್ಟ್ರೇಷನ್ಸ್ ಆಯಿತು, ಆಮೇಲೆ ಎಷ್ಟು ಸೀಟ್ ಆ್ಯಡ್ ಆಯಿತು, ಕೊನೆಗೆ ಎಷ್ಟು ಸೀಟಿಗೆ ಕೌನ್ಸಿಲಿಂಗ್ ನಡೀತು ಥರ್ಡ್ ರೌಂಡಲ್ಲಿ, ಪ್ರೊವಿಷನಲ್ ಲಿಸ್ಟನ್ನು ಎಷ್ಟು ಸೀಟಿಗೆ ತೊಗೊಂಡಿದ್ದಾರೆ, ಯಾವ ಆಧಾರ ಮೇಲೆ ತೊಗೊಂಡಿದ್ದಾರೆ, ಇದೆಲ್ಲನೂ ಒಂದು ಆರ್ಡ್ರಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಸೊ 27ಗೆ ಅವ್ರಿಗೆ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಡಿಸೆಂಬರ್ 1ಕ್ಕೆ ಮತ್ತೆ ಮೋಸ್ಟ್ಲಿ ಹಿಯರಿಂಗ್ ನಡೆಯುತ್ತೆ ಟೆಂಟೇಟಿವ್ಲಿ ಅಂತ ಹೇಳಿದ್ದಾರೆ. ನೋಡಿ ಇದರ ಬಗ್ಗೆ ನನಗೆ ಏನು ಹೇಳೋದಕ್ಕೆ ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಡಿಫೆಂಡ್ ಆನ್ ದಿಸ್, ಬಿಕಾಸ್ ನನಗನ್ನಿಸಿತ್ತು ಇದು ಒಂದೇ ಹಿಯರಿಂಗಲ್ಲಿ ಜಜ್ಮೆಂಟ್ ಬರುತ್ತೆ ಥರ್ಡ್ ಬೆಂಚಿಗೆ ಹೋದಾಗಂತ ಅನಿಸಿತ್ತು. ಇವಾಗ ಆಲ್ರೆಡಿ 3 ಹಿಯರಿಂಗ್ ಆಯಿತು. ಇವತ್ತು ಬರುತ್ತೆ ಅಂತ 99.9% ಹೋಪ್ಸ್ ಇತ್ತು ಇನಿಷಿಯಲಿ. ಯಾಕಂದರೆ ಪಿಟಿಷನರ್ಸ್ಗೆ ಜಾಸ್ತಿ ಕಾಲಾವಕಾಶ ಕೊಡಲಿಲ್ಲ. ನಿನ್ನೆ ಅವ್ರದ್ದು ಪ್ರೆಸೆಂಟೇಷನ್ ಎಲ್ಲ ಮುಗಿದಿತ್ತು. ಲಾಯರಿಗೂ ಕೂಡ ಜಾಸ್ತಿ ಟೈಮ್ ಕೊಟ್ಟಿರೋದು ಪ್ರೆಸೆಂಟೇಷನ್ಗೆ. ಅದನ್ನೆಲ್ಲ ನೋಡಿಕೊಂಡು ಒಂದು ಜಜ್ಮೆಂಟಿಗೆ ಬರ್ತಾರಂತ ಅನಿಸಿತ್ತು. ಕೊನೆಯ ಟೈಮಲ್ಲಿ ಸ್ವಲ್ಪ ನಿರಾಶೆ ಆಯಿತು. ಇದ್ರ ಬಗ್ಗೆ ನಿಮಗೆ ಏನು ಪರ್ಸನಲ್ಲಾಗಿ, ಪೋಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಏನು ಅನಿಸಿಕೆ ಅನಿಸುತ್ತೋ ಅದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಚರ್ಚೆ ಆಗಲಿ. ಲೆಟ್ ಅಸ್ ಹ್ಯಾವ್ ಅ ಡಿಸ್ಕಷನ್ ಆನ್ ದ ಕಮೆಂಟ್ ಬಾಕ್ಸ್ ಸೊ ದ್ಯಾಟ್ ಎವ್ರಿ ಒನ್ ವಿಲ್ ಬಿ ನೋವಿಂಗ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದಿಸ್ ಹಿಯರಿಂಗ್. ಅದರ ಜೊತೆಗೆ ಅಡ್ಮಿಷನ್ ಲೇಟ್ ಆಗೋದ್ರಿಂದ ಕನ್ಸಿಕ್ವೆನ್ಸಸ್ ಏನು? ಒಂದು, ದೇ ವಿಲ್ ಲೂಸ್ ಅ ಕ್ಲಾಸಸ್, ಅಸೈನ್ಮೆಂಟ್ಸ್, ಇಂಟರ್ನಲ್ ಎಕ್ಸಾಮ್, ವಾಟ್ ಎವರ್. ಬಟ್ ಅದನ್ನು ಕಂಪೆನ್ಸೇಟ್ ಮಾಡೋದು ಹೇಗೆ? ಇಫ್ ದೇ ಆರ್ ಲೂಸಿಂಗ್ ಕ್ಲಾಸಸ್, ದ ಅಡ್ಮಿಷನ್ ಕ್ಲಾಸಸ್ ಆರ್ ನಾಟ್ ಪುಟ್ ಆನ್ ಹೋಲ್ಡ್ ನೌ, ಕ್ಲಾಸಸ್ ಆರ್ ಗೋಯಿಂಗ್ ಆನ್, ಎವ್ರಿಥಿಂಗ್ ಈಸ್ ಆನ್ ಇಟ್ಸ್ ನಾರ್ಮಲ್ ವೇ ಕೋರ್ಸ್. ಬಟ್ ಇಲ್ಲಿ ಲೇಟಾಗಿ ಅಡ್ಮಿಷನ್ ಆದ ಮೇಲೆ ವಿದ್ಯಾರ್ಥಿಗಳಿಗೆ ಚಾಲೆಂಜಸ್ ಏನು? ರಿಸಲ್ಟ್ ಯಾವ ಕಡೆ ಅನ್ನೋದ್ರು ಬರಲಿ, ಅದು ಆನರೇಬಲ್ ಕೋರ್ಟಿಗೆ ಬಿಟ್ಟಿರೋ ವಿಚಾರ. ಬೇಸ್ಡ್ ಆನ್ ದ ಎವಿಡೆನ್ಸಸ್ ದೇ ವಿಲ್ ಗಿವ್ ಅ ವರ್ಡಿಕ್ಟ್, that is secondary. But after the judgment is given, who will be suffered, who will be benefited, ಆಮೇಲೆ ಯಾರಿಗೆ ಬೆನಿಫಿಟ್ ಆದರೂ ಕೂಡ ಲೇಟಾಗಿ ಕ್ಲಾಸಸ್ಸಿಗೆ ಅಟೆಂಡ್ ಆಗಲೇಬೇಕು. ಅವರು ಆಲ್ರೆಡಿ ಕ್ಲಾಸಸನ್ನು ಮಿಸ್ ಮಾಡ್ಕೊಂಡಿರ್ತಾರೆ. ದೇ ಕೆನಾಟ್ ಬಿ ಕಂಪೆನ್ಸೇಟೆಡ್. ಬಟ್ ವಿದ್ಯಾರ್ಥಿಗಳಿಗೆ ಅದರಿಂದ ಆಗೋ ಲಾಭ ಏನು, ನುಕ್ಸಾನ ಏನು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ವಿಚಾರ ಮಾಡಿದಾಗ ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದೇ ಒಂದು ಚಾಲೆಂಜ್. ಪಿಟಿಷನರ್ಸು ಕೂಡ ಅವ್ರಿಗೆ ಆಲ್ರೆಡಿ ಸೀಟ್ ಇದೆ, ಅವರು ಕ್ಲಾಸಸನ್ನು ಅಟೆಂಡ್ ಮಾಡ್ತಾ ಇರ್ಬೋದು. ಬಟ್ ಅವ್ರಿಗೆ ಇವಾಗ ಅಕಸ್ಮಾತ್ ಫ್ರೆಶ್ ಕಾಲೇಜ್ ಅಲಾಟ್ಮೆಂಟ್ ಆದರೂ ಕೂಡ ಬೇಸ್ ಆನ್ ದ ಕೋರ್ಟ್ ವರ್ಡಿಕ್ಟ್, ಅಲ್ಲಿ ಕೂಡ ಅವ್ರು ಕ್ಲಾಸಸನ್ನು ಕಳ್ಕೋತಾರೆ. ಮತ್ತು ಈಗ ಹೊಸ ಅಡ್ಮಿಷನ್ ಆದವರು ಕೂಡ ಕ್ಲಾಸಸನ್ನು ಮಿಸ್ ಮಾಡ್ಕೋತಾರೆ. ದೇರ್ ಅಕಾಡೆಮಿಕ್ ಇಯರ್ ಈಸ್ ಆಲ್ರೆಡಿ ಡಿಲೇಡ್ ಬೈ 1.5 months. Let us hope that we will get a conclusive decision by December 1. We hope the same from our honorable court. They have also shown much more interest on not delaying the case further, because they know that the students are getting suffered because they are losing the classes.
ನೋಡೋಣ, ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಬೇರೆಯವರಿಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅವ್ರಿಗೂ ಕೂಡ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರಲಿ. ಲೆಟ್ ಅಸ್ ಹ್ಯಾವ್ ಅ ವೆರಿ ಕೊಲ್ಯಾಬ್ರೇಟಿವ್ ಡಿಸ್ಕಷನ್ ಆನ್ ದ ಕಮೆಂಟ್ ಬಾಕ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್.